ಸದ್ಯ ಗಮನಿಸ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಮುಂಭಾಗದ ದೃಶ್ಯಾವಳಿಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಸದ್ಯ ಆಗಮಿಸಿದ್ದಾರೆ, ದರ್ಶನನ್ನ ಅರೆಸ್ಟ್ ಮಾಡಿ ಪೊಲೀಸರು ಕರೆತಂದಿದ್ದಾರೆ. ದೃಶ್ಯಾವಳಿಗಳು ಗಮನಿಸ್ತಾ ಇದ್ದೀವಿ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಅಲ್ಲಿನ ಲೈವ್ ದೃಶ್ಯಾವಳಿಗಳನ್ನ ಈ ಸಂದರ್ಭದಲ್ಲಿ ಅವರ ಜೊತೆ ಅವರ ಸಹೋದರ ದಿನಕರ್ ತೂಗುದೀಪ್ ಕೂಡ ಸಾಥ್ ಕೊಟ್ಟಿದ್ದಾರೆ. ಅವರನ್ನ ಮತ್ತೆ ಅರೆಸ್ಟ್ ಮಾಡಿರುವಂತ ಈ ಸಂದರ್ಭದಲ್ಲಿ ಅಲ್ಲಿ ಬಂದೀಗ ಆಗಮಿಸಿದ್ದಾರೆ. ಅವರ ಹಿಂದೆನೆ ಅವರು ಕೂಡ ಕಾರಲ್ಲಿ ಬಂದಿದ್ದಾರೆ. ಹೊಸಕೆರಹಳ್ಳಿಯ ವಿಜಯಲಕ್ಷ್ಮಿ ಅವರ ನಿವಾಸದಲ್ಲಿ ದರ್ಶನ್ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿ ನೇರವಾಗಿ ಕರೆತಂದಿರೋದು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ಗೆ. ಇಲ್ಲಿಂದ ಮೆಡಿಕಲ್ ಟೆಸ್ಟ್ ಆಗಿ ಮುಂದಿನ ಎಲ್ಲಾ ಪ್ರಕ್ರಿಯೆಗಳು ಸಾಗುತ್ತೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಲೈವ್ ದೃಶ್ಯಾವಳಿಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಮಹತ್ವದ ಬೆಳವಣಿಗೆ ಆಗ್ತಿದೆ. ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರೆತಂದಿದ್ದಾರೆ ಪೊಲೀಸರು. ಇಲ್ಲಿಂದ ಮತ್ತೆ ಮುಂದಿನ ಪ್ರಕ್ರಿಯೆಗಳಾಗುತ್ತೆ. ನೋಡಿ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿದ್ದಾರೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಆಗದಂತೆ ಮುನ್ನೆಚ್ಚರಿಕೆಯನ್ನು ವಹಿಸಲಾಗಿದೆ. ಟ್ರಾಫಿಕ್ ಅನ್ನ ಕೂಡ ಅಲ್ಲಿನ ಪೊಲೀಸರು ಕ್ಲಿಯರ್ ಮಾಡ್ತಿದ್ದಾರೆ. ಯಾರು ಕೂಡ ವಾಹನ ಸಂಚಾರಕ್ಕೆ ಸಮಸ್ಯೆ ಆಗಬಾರದು. ಪೊಲೀಸರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಟೇಷನ್ ಅಲ್ಲಿ ಇದ್ದಾರೆ. ಗಮನಿಸ್ತಾ ಇದೀವಿ, ಭದ್ರತೆಗೋಸ್ಕರ ಸಾಲು ಸಾಲಾಗಿ ಪೊಲೀಸರ ದಂಡೆ ಇದೆ. ಬಿಗಿ ಬಂದೋಬಸ್ತನ್ನ ಮಾಡಿಕೊಂಡಿದ್ದಾರೆ. ಕೊಲೆಯ ಆರೋಪಿ ನಟ ದರ್ಶನ್ ಅವರನ್ನ ಅರೆಸ್ಟ್ ಮಾಡಿ ಕರೆ ತಂದಿದ್ದಾರೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ. ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿ ತದನಂತರ ಜಡ್ಜ್ ಮುಂದೆ ಅವ್ರನ್ನ ಪ್ರೊಡ್ಯೂಸ್ ಮಾಡಿ ಮುಂದಿನ ಪ್ರಕ್ರಿಯೆಗಳು ಇನ್ನೇನು ಸಾಗುತ್ತೆ. ಈ ನಿಟ್ಟಿನಲ್ಲಿ ಈಗ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಅವರನ್ನ ಕರೆ ತಂದಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಸಹೋದರ ದಿನಕರ್ ತೂಗುದೀಪ್ ಕೂಡ ಅವರಿಗೆ ಸಾಥ್ ಕೊಟ್ಟಿರೋದು. ಒಟ್ನಲ್ಲಿ ಅವರ ಪತ್ನಿ ವಿಜಯಲಕ್ಷ್ಮಿಗೆ ದೊಡ್ಡ ಮಟ್ಟದ ಟೆನ್ಷನ್ ಇದು. ಮುಂದಿನ ಕಾನೂನು ಪ್ರಕ್ರಿಯೆ ಹೇಗೆ, ಏನು ಮಾಡಬೇಕು, ನೆಕ್ಸ್ಟ್ ಏನು. ಯಾಕಂದ್ರೆ ಆರಂಭದಿಂದಲೂ ಕೂಡ ಪತಿಯನ್ನ ವಾಪಸ್ ಹೊರಗೆ ಕರ್ಕೊಂಡು ಬರಬೇಕು ಅನ್ನೋದಾಗಿ ಪೂಜೆ ಪುನಸ್ಕಾರದ ಜೊತೆಯಲ್ಲಿ ಕಾನೂನು ಪ್ರಕ್ರಿಯೆಯಲ್ಲಿ ತೊಡಗಿದ್ರು. ಅವರು ಬೇಲ್ ಹೇಗೆ ತಗೋಕೊಳ್ಬೇಕು, ಏನು ಮಾಡಬೇಕು, ಲಾಯರ್ ಜೊತೆ ಮೀಟಿಂಗು, ಮಾತುಕತೆ, ಕಾನೂನು ತಜ್ಞರ ಜೊತೆ ಇದೆ. ಒಟ್ಟಿನಲ್ಲಿ ಈಗ ಮತ್ತೆ ಜೈಲು ದರ್ಶನವನ್ನ ನೋಡ್ತಿದ್ದಾರೆ ಸಾರಥಿ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಲೈವ್ ದೃಶ್ಯಾವಳಿಗೆ ಗಮನಿಸ್ತಾ ಇದ್ವಿ. ನೋಡಿ, ಬಂದಿದ್ದಾರೆ, ಸ್ಟೇಷನ್ಗೆ ಬಂದಿದ್ದಾರೆ ದರ್ಶನ್. ಠಾಣೆಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಈಗ ದರ್ಶನ್ ಅವರಿಗೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ದರ್ಶನ ಈಗ. ಹಿಂದೆಯೂ ಕೂಡ ಪ್ರಕರಣ ಆದಂತ ಸಂದರ್ಭದಲ್ಲಿ ಇಲ್ಲೇ ವಿಚಾರಣೆಗಳೆಲ್ಲವೂ ಸಾಗಿತ್ತು. ಮತ್ತೆ ವಿಜಯಲಕ್ಷ್ಮಿ ಅವರ ನಿವಾಸದಿಂದ ದರ್ಶನ್ ಅವರನ್ನ ಅರೆಸ್ಟ್ ಮಾಡಿ ಪೊಲೀಸರು ಕರೆ ತಂದಿದ್ದಾರೆ. ನೋಡಿ, ಗಮನಿಸ್ತಾ ಇದೀವಿ. ದಿನಕರ್ ತೂಗುದೀಪ್ ಅವರು ದರ್ಶನ್ ಅವರ ಸಹೋದರ. ಈ ಸಂದರ್ಭದಲ್ಲಿ ದರ್ಶನ್ ಅವರಿಗೆ ಸಾಥ್ ಕೊಟ್ಟಿದ್ದಾರೆ, ಅವರ ಜೊತೆ ಬಂದಿದ್ದಾರೆ. ದೊಡ್ಡ ಸಂಖ್ಯೆಯ ಅಭಿಮಾನಿಗಳು ಕೂಡ ಠಾಣೆಯ ಮುಂಭಾಗದಲ್ಲಿ ಜಮಾಯಿಸಿದ್ದಾರೆ. ಪೊಲೀಸರು ಕೂಡ ಬಿಗಿ ಬಂದೋಬಸ್ತನ್ನ ಮಾಡಿಕೊಂಡಿದ್ದಾರೆ. ಲೈವ್ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದೀವಿ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಮುಂಭಾಗದಿಂದ ಎಂಟ್ರಿ ಕೊಟ್ಟಿದ್ದಾರೆ ಪೊಲೀಸ್ ಸ್ಟೇಷನ್ಗೆ. ಪೊಲೀಸರು ಅವರನ್ನ ವಿಜಯಲಕ್ಷ್ಮಿ ಅವರ ನಿವಾಸದಿಂದ ಅರೆಸ್ಟ್ ಮಾಡಿ ಹೊಸಕೆರೆಹಳ್ಳಿಯಿಂದ ನೇರವಾಗಿ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಕರೆತಂದಿದ್ದಾರೆ. ಇಲ್ಲಿ ಮುಂದಿನ ಪೊಲೀಸ್ ಪ್ರೊಸೀಜರ್ಸ್ಗಳಾಗುತ್ತೆ. ವಶಕ್ಕೆ ಪಡ್ಕೊಂಡು ನೆಕ್ಸ್ಟ್ ಮೆಡಿಕಲ್ ಟೆಸ್ಟ್ ಮಾಡಿ ಹೀಗೆ ಸಾಗುವಂತ ಪ್ರಕ್ರಿಯೆಗಳು. ಯಾವುದೇ ರೀತಿಯಾದಂತಹ ಅವಘಡಗಳಾಗಬಾರ್ದು, ಅಹಿತಕರ ಘಟನೆಗಳನ್ನು ನಡಿಬಾರ್ದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಕೂಡ ಹೆಚ್ಚಿನ ಬಂದೋಬಸ್ತನ್ನು ಮಾಡಿದ್ದಾರೆ. ಯಾಕಂದ್ರೆ ಗೊತ್ತು, ಈ ಹಿಂದೆ ಏನೇನು ಮಾಡಿದ್ದಾರೆ, ಘೋಷಣೆಗಳನ್ನ ಕೂಗೋದು ಅಥವಾ ಇನ್ನಿತರ ಆಕ್ಟಿವಿಟೀಸ್ಗಳಾಗ್ತಿತ್ತಲ್ಲ, ಎಲ್ಲದಕ್ಕೂ ಕೂಡ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ಹೆಚ್ಚಿನ ಜಾಗೃತಿಯನ್ನು ವಹಿಸಿದ್ದಾರೆ. ಯಾಕಂದ್ರೆ ಅವ್ರನ್ನ ಅರೆಸ್ಟ್ ಮಾಡೋದಕ್ಕಂತಾನೆ ತಂಡಗಳನ್ನ ಪೊಲೀಸರು ರಚನೆ ಮಾಡಿದ್ರು. ಕೊನೆಗೂ ವಿಜಯಲಕ್ಷ್ಮಿ ಅವರ ನಿವಾಸದಲ್ಲಿ ಅವರನ್ನ ಬಂಧನ ಮಾಡಿ ಅಲ್ಲಿಂದ ತದನಂತರದಲ್ಲಿ ಕರ್ಕೊಂಡ್ ಬಂದಿದ್ದಾರೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ. ಗಮನಿಸ್ತಾ ಇದೀವಿ ಅಲ್ಲಿನ ದೃಶ್ಯಾವಳಿಗಳನ್ನ, ಲೈವ್ ದೃಶ್ಯಾವಳಿಗಳನ್ನ ನೋಡ್ತಾ ಇದೀವಿ. ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ. ಅಲ್ಲಿ ಮುಂದಿನ ಪ್ರಕ್ರಿಯೆಗಳಾಗುತ್ತೆ. ಪ್ರಕರಣದ A2 ದರ್ಶನ್ ಅರೆಸ್ಟ್ ಆಗಿದ್ದಾರೆ. ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರೋರು ಕೂಡ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಲ್ಲ, ದಿನಕರ್ ತೂಗುದೀಪ್ ದರ್ಶನ್ ಅವರ ಸಹೋದರ ಈ ಸಂದರ್ಭದಲ್ಲಿ ಸಾಥ್ ಕೊಟ್ಟಿದ್ದಾರೆ ಅವ್ರಿಗೆ. ಆರಂಭಿಕ ದಿನದಿಂದಲೂ ಕೂಡ ಅವರ ಪತ್ನಿ ನಟ ಧನ್ವೀರ್ ಅವರೆಲ್ಲೇ ಹೋದ್ರು, ಯಾವ ಜೈಲಿಗೆ ಹೋದ್ರು ಕೂಡ ಅವ್ರನ್ನ ಭೇಟಿ ಮಾಡೋದು, ಅವರಿಗೆ ಸಹಾಯವಾಗಿ ಅವ್ರ ಜೊತೆ ಇದ್ರು. ಇಲ್ಲೂ ಕೂಡ ಅವರ ಸಹೋದರ ಅವರಿಗೆ ಸಾಥ್ ಕೊಟ್ಟಿರುವಂಥದ್ದು. ಮುಂದಿನ ಪ್ರಕ್ರಿಯೆಗಳಾಗುತ್ತೆ. ಆಗಮಿಸಿದ್ದಾರೆ ಈಗಾಗ ಸ್ಟೇಷನ್ಗೆ, ಮತ್ತೆ ಜೈಲಿಗೆ ಹೋಗ್ತಿದ್ದಾರೆ. ಇಲ್ಲೆಲ್ಲ ಪ್ರೊಸೀಜರ್ ಮುಗಿಸಿ ಜೈಲಿಗೆ ಹೋಗ್ತಾರೆ ಇವತ್ತು. ಎಲ್ಲ ರೀತಿಯಾದಂಥ ಕಾನೂನು ಪ್ರಕ್ರಿಯೆಗಳಿರುತ್ತೆ. ಈಗ ಸ್ಟೇಷನ್ಗೆ ಬಂದ ಮೇಲೆ ಪೊಲೀಸರು ಮತ್ತೊಂದಿಷ್ಟು ಮಾಹಿತಿಯನ್ನ ಪಡ್ಕೊಂಡು ನಂತರ ಮೆಡಿಕಲ್ ಟೆಸ್ಟ್ ಮಾಡಿ ಬೇಸಿಕ್ ಟೆಸ್ಟ್ಗಳೆಲ್ಲ ಅಲ್ಲೇ ಆಗುತ್ತೆ. ಮಾಸ್ಕ್ ಅನ್ನ ಧರಿಸಿ ದರ್ಶನ್ ಅವರು ಆಗಮಿಸಿದ್ದಾರೆ ಸ್ಟೇಷನ್ಗೆ. ಮಾಸ್ಕ್ ಹಾಕೊಂಡ್ ಬಂದಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ದರ್ಶನ್ ಅವರು ಬಂದಿದ್ದಾರೆ, ಕರ್ಕೊಂಡ್ ಬಂದಿದ್ದಾರೆ ಪೊಲೀಸರು. ಅರೆಸ್ಟ್ ಮಾಡಿ ಅವರನ್ನ ಸುಪ್ರೀಂ ಆರ್ಡರ್ ಬರ್ತಿದ್ದಂತೆ
ತದನಂತರ ಅವರು ಎಲ್ಲಿದ್ದಾರೆ ಅಂತ ಹುಡುಕಿ ನೋಡಿ ವಿಜಯಲಕ್ಷ್ಮಿಯವರ ನಿವಾಸದಿಂದ ಅವರನ್ನ ಅರೆಸ್ಟ್ ಮಾಡಿ ಈಗ ಕರೆ ತಂದಿದ್ದಾರೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ. ಅಲ್ಲಿನ ವಾತಾವರಣ ಗಮನಿಸ್ತಾ ಇದೀವಿ ಯಾವ ರೀತಿಯಾಗಿದೆ. ಹೆಚ್ಚಿನ ಪೊಲೀಸರು ಸೇರಿದ್ದಾರೆ. ಅಭಿಮಾನಿಗಳು ಒಂದಿಷ್ಟು ಘೋಷಣೆಯನ್ನ ಕೂಗೋದು ಸಾಮಾನ್ಯ ಬಿಡಿ, ಅದು ಎಂತ ಸಿಚುವೇಶನ್ ಇದ್ರೂ ಅವ್ರ ಪರವಾಗಿ ಘೋಷಣೆಗಳು ಬರುತ್ತೆ. ಅನೇಕ ಪ್ರಸಂಗಗಳನ್ನು ನಾವು ನೋಡಿದ್ದೀವಿ. ಅದರೇ ರೀತಿಯಾದಂತಹ ದೃಶ್ಯಾವಳಿ ಸದ್ಯ ಆಗ್ತಿರುವಂತದ್ದು. ಕರೆ ತಂದಿದ್ದಾರೆ ಠಾಣೆಗೆ. ಅವರ ಸಹೋದರ ಕೂಡ ಪೊಲೀಸ್ ಸ್ಟೇಷನ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಜೊತೆಲಿ ವಕೀಲರು ಕೂಡ ಈ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಅವ್ರ ಜೊತೆ ಇರ್ತಾರೆ, ಕಾನೂನು ಮಾಹಿತಿಗಳನ್ನ ಪಡ್ಕೊಂತಿರ್ತಾರೆ. ಆ ನಿಟ್ಟಿನಲ್ಲಿ ಪೊಲೀಸ್ ಸ್ಟೇಷನ್ಗೆ ಅವರನ್ನ ಕರೆ ತಂದಿದ್ದಾರೆ. ಇಲ್ಲಿಂದ ಮುಂದಿನ ಪ್ರೊಸೀಜರ್ಗಳು ಸಾಗುತ್ತೆ.